ನಿಮ್ಮ ಪ್ರಕಾರ ಇವರ ಪಾಪದ ಕೂಡ ತುಂಬಿದೆ. ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಸ್ನೇಹಿತರಾಗಿದ್ದವರು ನಾಳೆ ಶತ್ರುಗಳಾಗುತ್ತಾರೆ. ಇವತ್ತು ಶತ್ರುಗಳಾಗಿದ್ದವರು ಮತ್ತೆ ಸ್ನೇಹಿತರಾಗುತ್ತಾರೆ. ಇದಕ್ಕೆ ಗಿಲ್ಲಿ ಹಾಗೂ ರಜತ್ ಕಥೆಯೂ ಅದೇ ಆಗಿದೆ. ಈ ಹಿಂದೆ ಗಿಲ್ಲಿ ಪರ ಅದೆಷ್ಟು ಬಾರಿ ಸ್ಟ್ಯಾಂಡ್ ತೆಗೆದುಕೊಳ್ಳುತ್ತಿದ್ದ ರಜತ್ ಅವರು ಈಗ ಗಿಲ್ಲಿಯನ್ನೇ ಮನೆಯಿಂದ ಆಚೆ ಕಳುಹಿಸಿ ಹೊರಗೆ ಹೋಗ್ತೀನಿ ಅಂತ ಪಣ ತೊಟ್ಟಿದ್ದಾರೆ. ರಜತ್ ಅವರ ಪಾಪದ ಕೊಡ ತುಂಬಿದೆ ಎಂದು ಗಿಲ್ಲಿ ಅವರು ಹೇಳಿಕೊಂಡಿದ್ದಾರೆ. ನಿಮ್ಮ ಪ್ರಕಾರ ಯಾರ ಪಾಪದ ಕೊಡ ತುಂಬಿದೆ ಅಂತ ಸುದೀಪ್ ಅವರು ಪ್ರಶ್ನೆ ಇಟ್ಟರು. ಗಿಲ್ಲಿ ಅವರು ರಜತ್ಗೆ ಈ ಮಾತು ಹೇಳಿದ್ರು. ಕಾರಣ ಕೊಟ್ಟಿದ್ದು ಹೀಗೆ: ಮಾತಿಗೂ ಅರ್ಧ ಜನಕ್ಕೆ ಗೇಮ್ ಟಾಸ್ಕ್ ಬುಕ್ ಅರ್ಥನೇ ಆಗಲ್ಲ ಅಂತಾನೆ ಹೇಳ್ತಿರ್ತಾರೆ. ಅದಕ್ಕೆ ರಜತ್ ಅವರು ನಾನು ಲೆಕ್ಕ ಹಾಕೊಂಡಿಲ್ಲ, ಟಾಸ್ಕ್ ಆಡಿ ಗೆಲ್ಲಿರೋದು ಎಂದಿದ್ದಾರೆ. ಅದಕ್ಕೆ ಗಿಲ್ಲಿ, ನಾನು 10 ಟಾಸ್ಕ್ ಅಲ್ಲಿ 8 ಟಾಸ್ಕ್ ಗೆದ್ದಿದ್ದೇನೆ. ಮೊದಲನೇ ಟಾಸ್ಕ್ ನಲ್ಲಿ ಒಂದು ಬಾಲ್ ಹಾಕದೆ ಸೈಡ್ ನಲ್ಲಿ ಕುಳಿತುಕೊಂಡಿದ್ರು ಎಂದಿದ್ದಾರೆ. ಆ ಬಳಿಕ ರಜತ್ ಇದ್ದವರು, ನಾನು ಇಲ್ಲಿ ಬಂದಿರೋದು ಸೋಲು ಆಗಿ, ಯಾರ್ಯಾರು ನನಗೆ ಈ ಬಿರುದು ಕೊಟ್ಟಿದ್ದಾರೋ ಮನೆಯಿಂದ ಆಚೆ ಕಳುಹಿಸಿನೇ ನಾನು ಆಚೆ ಹೋಗೋದು ಎಂದರು. ಗಿಲ್ಲಿ ಕೂಡ ಈ ಮಾತಿಗೆ, ನಾನು ಈಗ ಒಂದು ಮಾತು ಹೇಳ್ತೀನಿ, ರಜತ್ ಅವ್ರನ್ನ ಮನೆಯಿಂದ ಕಳುಹಿಸಿ ನಾನು ಆಚೆ ಹೋಗೋದು ಎಂದಿದ್ದಾರೆ. ಬಿಗ್ ಬಾಸ್ ನಲ್ಲಿ ಕಳೆದ ವಾರ ಕಾವ್ಯ ಶೈವ ಗಿಲ್ಲಿ ನಟನನ್ನೇ ನಾಮಿನೇಟ್ ಮಾಡಿಬಿಟ್ಟಿದ್ರು. ಸಾಲದಕ್ಕೆ ರಜತ್ ಅವರನ್ನು ಕೂಡ ನಾಮಿನೇಟ್ ಮಾಡಿದ್ರು. ಆದರೆ ಇಬ್ಬರನ್ನು ನಾಮಿನೇಟ್ ಮಾಡಲು ಕಾರಣ ಮಾತ್ರ ಒಂದೇ, ಅದುವೇ ಗಿಲ್ಲಿ ಕಾಮಿಡಿ. ಕಾವ್ಯ ಕೊಟ್ಟ ಕಾರಣಗಳು ಪ್ರೇಕ್ಷಕರಿಗೆ ಯಾಕೋ ಸರಿ ಅನಿಸಲೇ ಇಲ್ಲ. ಆದರೆ ರಜತ್ ಗಿಲ್ಲಿ ಪರ ಸ್ಟ್ಯಾಂಡ್ ತೆಗೆದುಕೊಂಡಿದ್ರು. ರಜತ್ ಮತ್ತು ಚೈತ್ರ ಕುಂದಾಪುರ ಅವರು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ನೀಡಿದ್ದರು. ಅವರು ಬರುವುದಕ್ಕೂ ಮುನ್ನ ಗಿಲ್ಲಿ ನಟ ಸಖತ್ ಶೈನ್ ಆಗ್ತಿದ್ರು. ಈಗ ಅವರ ಬಗ್ಗೆ ಮನೆ ಮಂದಿಗೆ ಇರುವ ಅಭಿಪ್ರಾಯವನ್ನು ಬದಲಾಯಿಸಲು ಚೈತ್ರ ಮತ್ತು ರಜತ್ ಅವರು ಪ್ರಯತ್ನಿಸಿದ್ದು ಇದೆ. ಇಷ್ಟು ದಿನಗಳ ಕಾಲ ಗಿಲ್ಲಿ ಅವರನ್ನು ನಾಮಿನೇಟ್ ಮಾಡಲು ಬಿಗ್ ಬಾಸ್ ಮನೆಯ ಸದಸ್ಯರು ನೀಡಿದ ಕಾರಣ ಸೂಕ್ತವಾಗಿಲ್ಲ ಎಂದು ರಜತ್ ಅವರು ಅಭಿಪ್ರಾಯವನ್ನು ಪಟ್ಟಿದ್ರು. ಇನ್ನು ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರೆಲ್ಲ ಹೋಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇಂತಹದೇ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಅಪ್ಡೇಟ್ ಸ್ಟುಡಿಯೋ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು ವೀಕ್ಷಕರೇ.